ಗೈಸ್ ಒಂದು ಕಾಲಕ್ಕೆ ಈ ಥರ ರೈಡ್ ಇದ್ದರೆ ಸಾಕು. ಗಾಡಿಗೆ ಯಾವತ್ತು ಸ್ವಲ್ಪ ಸ್ಟಾರ್ಟ್ ಮಾಡಿ ಕ್ವಿಕ್ ಸ್ಟಾರ್ಟಲ್ಲಿ ಇಡಬೇಕು. ಅಂದರೆ ಕೋಲ್ಡ್ ಸ್ಟಾರ್ಟು ಸ್ವಲ್ಪ ನಾರ್ಮಲ್ಲು ಒಂದು 15-20 ಸೆಕೆಂಡ್ಸು ಸ್ವಲ್ಪ ಕೂಲಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ತಿರ್ಗಾ ಮತ್ತೆ ನಾವು ಹೊಳಂಗೆ ಹೋಗ್ಬೇಕಪ್ಪ ಅಷ್ಟೇ. ಹಾಗೆ ಅಂತೂ ನಮ್ಮ ಪ್ರಯಾಣ ಚಾಲೂ ಮಾಡಿದ್ವಿ ನಾವು. ಬೆಳಗ್ಗೆ ಈ ಮಂಜಲ್ಲಿ ಹೋಗೋದು ಮಜಾನೇ ಬೇರೆ. ನೋಡ್ರಿ ಹೋಗೋಣ, ನೋಡೋಣ ಏನಾಗಿದ್ದಾಯ್ತು. ಅಣ್ಣ ಪೆಟ್ರೋಲ್ ಇದ್ದಾರೆ ಎಲ್ಲಣ್ಣ? ಈ ಕಡೆನಾ ಅಣ್ಣ? 501. ಹಾಂ ಸರಿ. ಸುಮ್ಮನೆ ಹಂಗೆ ಬ್ಲಾಗ್. ಜೈ ಶ್ರೀರಾಮ್. ಗಾಯ್ಸ್ ಅದು ಇತ್ತು, ನಮ್ಮ ಬೆಂಗಳೂರು ರೋಡಿಗೆ ಬಂದುಬಿಟ್ವಿ. ಇಲ್ಲಿಂದ ಮುಂದೆ ಹೋಗೋದು ಅದೇ ನಮ್ಮದು ಚಿಂತೆ. ಸಿಗ್ನಲ್ ಇದೆಯಾ? ಹಿಂಗಿರ್ಬೇಕಾ? ಇದು ಆಟೋಮೆಟಿಕ್ ಯಾವಾಗ ಓಪನ್ ಆಗುತ್ತೋ ಏನೋ. ಒಂದು ಟೈಮಿಗೆ ಹಿಂಗೆ ಹೋಗ್ಬೇಕಂತ ನಮಗೊಂದು ಆಸೆ ಇತ್ತು. ಅದು ಇಷ್ಟು ದಿನ ಆದಮೇಲೆ ನಮ್ಮ ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಅಂತನಲ್ಲ, ಆಲ್ಮೋಸ್ಟ್ 1 ವರ್ಷ ಆದಮೇಲೆ ತಿರ್ಸ್ಲಿಕ್ಕೀವಿ. ನೋಡಿರಿ ಬೆಂಗಳೂರು ಜನ ಮುಂಜಾನೆ 5 ಆದ್ರೂ ಎಲ್ಲರೂ ಇಲ್ಲೇ ಇರ್ತಾರೆ. ಮುಂಜಾನೆ 5, 4, 3 ಆದ್ರೂ ಏನು ಹಿಂಗೆ ಯಾವಾಗಲೂ ಹಿಂಗೆ ಇರ್ತಾರೆ. ನಾವಂತೆ ನಮ್ಮ ಪ್ರಯಾಣ ಮುಂದೆ ಕೈ ಸಣ್ಣ ಇದ್ದಾಗಿಂದ ಇದೊಂದು ಆಸೆ ಇತ್ತು ಈ ಸಲ ಬರಬೇಕಂತ. ನೋಡಿರಿ ಈಗ ಬಂದೀನಿ. ಬಟ್ ಈ ಬ್ರಿಡ್ಜ್ ಮೇಲೆ ಬರ್ಬೇಕಂತ ಭಾಳ ಆಸೆ ಐತ್ರಿ ನಮ್ಗೆ. ಅಂತ ಬಂದೆ. ನಿಮಗೆ ಗೊತ್ತಲ್ಲ ಯಾವ ಬ್ರಿಡ್ಜ್ ಅಂತ ಕಮೆಂಟ್ ಮಾಡಿ ಅದು ಅಂತ. ಹಾಗೆ ಈ ಬ್ರಿಡ್ಜ್ ನೋಡಿರಿ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ ಅನ್ನ ನೋಡಿರಿ. ಕೋಲಾರ 52, ತಿರುಪತಿ 236, ಚೆನ್ನೈ 311, 317 ಸಾರಿ. ನೋಡ್ರಿ ಹೋಗ್ಬೇಡ ಚೆನ್ನೈ ಹೋಗಿ ಕಾಲ ಫಾರ್ ಎ ರೀಸನ್. ನೋಡ್ರಿ ಗಾಯ್ಸ್ ಈಗ ಹೊಸಕೋಟೆ ನೋಡ್ರಿ ಸ್ಪೀಡ್ ರೈಟ್ ನಾವು. ಇದು ಹೊಸಕೋಟೆ ಮತ್ತು ಚೆನ್ನೈ NH ಬೆಂಗಳೂರು ಚೆನ್ನೈ ಸಕ್ಕದಾಗಿದೆ. ಗೋಲ್ 3 ಲೈನು ಏನು ಮಾತಾಡೋಂಗಿಲ್ಲ. ಗೈಸ್ ನೋಡಿ ಗೈಸ್ ಹೆಂಗಿರೋದು ನೀವು. ಬೆಳಗ್ಗೆ ಗಾಡಿ ತೊಗೊಂಬಂದ್ರೆ ಹಿಂಗಿರ್ತಪ್ಪ. ಇಲ್ಲಾಂದರೆ ಆರಾಮ ಮನೆಗೆ ಹಾಸ್ಕೊಂಡು ಮುಕ್ಕೋರಿ. ಹತ್ತಾದ್ರೆ ಯಾರಿಗೆಲ್ಲ 11 ಯಾರಿಗೆಲ್ಲ ಇಲ್ಲಪ್ಪ. ನಿಮ್ಗೆ ಏನೇ ಸ್ವಲ್ಪ ಡಿಫ್ರೆಂಟ್ ಮಾಡಾಯ್ತು ಅಂದರೆ ಇಂಥದ್ದು ನಿಮ್ಮ ಗಾಡಿ ಸೈಕಲ್ ಬೈಕ್ ಏನಿದ್ರು ಪರವಾಗಿಲ್ಲ ತೊಗೊಂಬರ್ರಿ. ಅದು ಇಂಥ ನೀವು ಸೋಲೋ ರೈಡ್ ಹೋಗೋದು ಮುಂಜಾನೆ ಇನ್ನ ಮಸ್ತ. ಟೂ ವೀಲರ್ಸ್ಗೆ ಟೋಲ್ ಏನು ಕೊಡೋದಿರಲ್ಲ, ಟೆನ್ಷನ್ ತಗೋಬೇಡಿ. ಆರಾಮಾಗಿ ನೆಮ್ಮದಿಯಾಗಿ ಹೋಗೋಣ ಅಂತ. ಜಸ್ಟ್ ಫಾರ್ ದ 4 ವೀಲರ್ಸ್ ದಿಸ್ ಟ್ಯೂಬ್ ಬ್ರೋ. 2 ವೀಲರ್ಸ್ಗೆ ಅಂತ ಏನು ಇರಲ್ಲ ಬಿಡಿ. ಇಲ್ಲೇ ಹೋಗ್ಬಿಟ್ಟಾ ಆ ಕಡೆ ಇತ್ತ ಸಾರಿ ನೋಡಿಲ್ಲ. ಗೈಸ್ ರೋಡ್ ನೋಡ್ರಪ್ಪ ಇಲ್ಲಿ ಹೆಂಗದ ಅಂತ. ಶಾಕ್ ಅದೇ ಶಾಕ್. ನಾವೆಲ್ಲ ನಾರ್ತಿಗೆ ಹೋದಾಗ ಇಂಥ ರೋಡ್ ನೋಡಿದ್ದೆ, ಮತ್ತಿದ್ದು ಈ ಕಡೆ ಇದ್ದ ನೋಡೇ ಇಲ್ಲ. ನಾ ಇದು ನೋಡಂತೂ ಪರೇಶಾನ್ ಆಗಿನಿ. ಏನು ಇಷ್ಟ ಆಯ್ತಪ್ಪ. ಈ ಕಡೆ ಹೋದ್ರೆ ಏರ್ಪೋರ್ಟ, ದೇವನಹಳ್ಳಿ ಏರ್ಪೋರ್ಟ. ನಾವು ಆ ಕಡೆ ಹೋಗೋದಿಲ್ಲ, ನಮಗೆ ಬೇರೆ ಕಡೆ ಹೊಂಟೀವಿ. ಈ ಕಡೆ ಇರೋವಂಥ ಹಾಗೆ ಅಷ್ಟೇ. ವ್ಯೂ ನೋಡೋಣ ಹಾಗೆ ಇಂಥ ವ್ಯೂ ನೋಡೋಕ್ಕ ಏನಾದರೂ ಸಾರ್ಥಕ ನೋಡ್ರಪ್ಪ ನಾವು. ಹಾಂ ಓ ಬೈ ನೆಕ್ಸ್ಟ್ ವ್ಯೂ ಬೈ ಕರೆನೂ. ಇಂಥದ್ದು ನಮ್ಮದೊಂದು ಗಾಡಿ ತೊಗೊಂಡು ಹೋದ್ರೆ ಮಜಾನೇ ಬೇರೆ. ಏನಂತಲ್ಲ ನಮ್ಮ ರಥ ಸಾಕಿದ್ರೆ ಮತ್ತು ಯಾರೂ ಬೇಡ ಮನೆಯದವ್ರು, ನಮ್ಮ ಕ್ಯಾಮ್ರಾಗಳು
ಅದು ಒಂದು ಫೀಲಿಂಗ ಬರೀ ನಮ್ಮ ಹುಡುಗರಿಗೆ ಅಷ್ಟೇ ಗೊತ್ತಾಗ್ತದ. ಅದು ಯಾರು ನಮ್ಮ ಬೈಕ್ ಲವರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಅಷ್ಟೇ. ಅದು ಇಂಥ ರಾತ್ರಿ ಇಂಥ ನಮ್ದು ಓನ್ ನಮ್ಮದು ಬೈಕ್ ಇರಲಿ, ಅದು ಬೈಕ್ ಸ್ಕೂಟಿ ಆದ್ರೆ ನಮ್ದು ಓನ್ ನಮ್ಮದು ಇರಬೇಕು. ಎದುರು ನೋಡ್ರಿ ಮಂಜ, ಎದುರಿಂದ ಏನೋ ಕಾಣಲಾಗ್ಯದ. ಅಪ್ಪೋ ಇಲ್ಲೇ ಗತಿ ಅಂದ್ರೆ ನಾಲ್ ಹೋದ್ರೆ ಹೆಂಗಾಗ್ತದ ಅಣ್ಣ. ಬೈಕ್ ನನ್ನ ಮಾರಿ ನೋಡೇ ಇಲ್ಲ ನೋಡ್ರಿ. ಅಲ್ಲಿ ನನ್ನ ಅಮ್ಮ ಈ ಕಡೆ ಇಂಥದ್ದು ರೋಡ, ಇಂಥದ್ದೊಂದು ಬೈಕ ನಾವು ಇದ್ರ ಸಾಕು, ಮತ್ತೇನು ಬೇಡ. ಇನ್ನೊಂದು ತಾಸು ಬಿಟ್ರಿ ಕಣ್ಣು ದೂರ ಅಮ್ಮನೂ ಬರ್ತಾರ. ಇಷ್ಟೇ ಗೈಸ್. ಈಗ ಇಲ್ಲೊಂದು ಸರ್ಕಲ್ ಬರುತ್ತಾ, ಇಲ್ಲಿ ಲೆಫ್ಟಿಗೆ ಟರ್ನ್ ಆಗಬೇಕು. ಎಲ್ಲಪ್ಪ ಅಂತ ಇಲ್ಲೇ ಇದೆ ಅದ್ರ ನಿಮಗೆ ಚೆನ್ನೈ ಹೈವೇ. ಇದು ಡೈರೆಕ್ಟ್ ಚೆನ್ನೈ ಹೋಗ್ತೀವಿ ನಾವು. ಈ ಕಡೆ ಒಳಗೆ ಟರ್ನ್ ಆಗಿ ಇಲ್ಲಿಂದ ಹೋಗ್ಬೇಕು ನಮ್ಮ ಮುಂದಿನ ಪ್ರಯಾಣ ಅಲ್ಲಿಗಟ. ಈ ಸಣ್ಣವರಿದ್ದಾಗ ಇನ್ನೊಂದು ಆಸೆ ಇತ್ತು, ಇಂಥದ್ದೊಂದು ಚಾಂದಿನಿ ರಾತಲ್ಲಿ ಇಂಥದ್ದೊಂದು ನಮ್ಮದೊಂದು ಗಾಡಿ ಹಿಡ್ಕೊಂಡು ಇದೊಂದು ರೋಡಿಗೆ ಬರ್ಬೇಕಂತ. ಇವಾಗ ಸ್ಯಾಟಿಸ್ಫೈ ಆಯ್ತು ನೋಡ್ರಿ. ಅದು ನೋಡ್ರಿ ಹೆಂಗದ ರೋಡ. ಗೈಸ್ ಅಲ್ಲಿ ಮುಂದೆ ಬೆಟ್ಟ ಅದ, ನನಗೂ ಇನ್ನೂ ಗೊತ್ತಾಗಿಲ್ಲ ಬೆಟ್ಟ ಅದ ಅಂತ. ಬಟ್ ನೋಡ್ರಿ ಹೆಂಗದ ಅಲ್ಲಿ. ಇಲ್ಲಿ ನೋಡ್ರಿ ನಾವು ಮೂನು ಮಾಮ ಈ ಕಡೆ ಇಲ್ಲಿ ಬೆಟ್ಟ, ಇದು ಒಂದು ಮುಂದೆ ಅದರ ಒಂದು ದೊಡ್ಡದು ಬೆಟ್ಟ ಅದ. ಸ್ವಲ್ಪ ಕ್ಯಾಮ್ರಾ ಒಳಗೆ ಕಾಣಿಸ್ತಿದ್ದಿಲ್ಲ ಗೊತ್ತಿಲ್ಲ, ಬೈಕ್ ಅದ ರೀ ಅಂದರು. ಗೈಸ್ ಏನು ಬೆಟ್ಟ ನೋಡ್ತಿದ್ದೀರಲ್ಲ, ಇದೇ ಬೆಟ್ಟ. ಬಟ್ ಹೋಗೋದು ಹಿಂಗೆ ಹೋಗ್ಬೇಕು ಅಷ್ಟೇ. ಇಲ್ಲೇ ನೋಡ್ರಪ್ಪ ನಮ್ಮದು ಕೈವಾರ ಬೆಟ್ಟ. ಇಲ್ಲ ಒಂದು ಕಡೆ ಅದೆಲ್ಲ ಪಾರ್ಕ್ ಮಾಡಿ ದಿಂಕೊಂಬರ್ಬೇಕು ಅಷ್ಟೇ, ಮತ್ತು ಏನಿಲ್ಲ. ನಮ್ಮ ಗಾಡಿಯನ್ನು ನಮ್ಮ ರಥವನ್ನು ಇಲ್ಲೇ ಪಾರ್ಕ್ ಮಾಡೋಣ. ಇಲ್ಲಿಗೆ ನಮ್ಮದು ಟ್ರೆಕ್ ಸ್ಟಾರ್ಟ್. ಗೈಸ್ ವ್ಯೂ ನೋಡ್ರಿ ಇಲ್ಲಪ್ಪ ಹೆಂಗದ. ಇಲ್ಲಿ ನೋಡ್ರಿ ಹೆಂಗ ಮಂಜು ಅವನು ಬುಕ್ ನೀ ಹೆಂಗಣ್ಣ ಮೇಲೆ ರಿಸರ್ವ್ ತಾತ ಹೇಳ್ಕೊಟ್ರೆ ಹೋಗುತ್ತಂತ ನೋಡೋಣ ಬನ್ನಿ. ಟ್ರ್ಯಾಕ್ ಮಾಡ್ತಿದ್ದೀವಿ ಈಗ. ಇಲ್ಲಿಂದ ಹಿಂಗೆ ಹೋಗ್ಬಿಟ್ಟು ಇಷ್ಟಿರೋದು ಟ್ರ್ಯಾಕ್ ಮಾಡೋದು. ನಾವೇ ಫಸ್ಟ್ ಹೋಗೋದು ಟ್ರ್ಯಾಕ್ ಮಾಡೋಕ್ಕೆ. ಅದೆಲ್ಲ ಇಷ್ಟೆಲ್ಲ ಹೊತ್ಕೊಂಡು ಈಗ ಮುಂದೆ ಹೋಗಿ ಶುರು ಮಾಡಿದ್ದೀವಿ. ನೋಡಬೇಕು ಹೇಗಿರುತ್ತೆ ಟ್ರೆಕ್ಕು ಅಂತ. ಆಲ್ಮೋಸ್ಟ್ ಒಂದು 400 ಸ್ಟೆಪ್ಸ್ ಆಯಿತು. ತಿರ್ಗಾ ಲೆಟ್ಸ್ ಸಿ. ಹಾಯ್ ಯೋಗೇಶ್ ಭಾಯ್, कैसे हो? ಮೇಲೆ ಬಂದ್ವಿ. ದಿಸ್ ಇಸ್ ದ ಪಿ ಪಾಯಿಂಟ್. ಇಲ್ಲಿ ಕೆಲವ್ರು ಮೇಲೆ ಹೋಗ್ತಾವ್ರೆ, ಇನ್ನು ಹೋಗೋರು ಹಳ್ಳಿಗಟ್ಟ ಹೋಗ್ತಾವ್ರೆ. ನಾವು ಇಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ ಸದ್ಯಕ್ಕೆ. ನೋಡೋಣ ಏನಾಗುತ್ತೆ. ಎಲ್ಲ ನೋಡ್ಕೊಂಡು ವಾಪಸ್ ಮನಿ ಅಂತ ಹೊಂಟಿಲ್ಲ, ಬಟ್ ಇನ್ನೊಂದು ಕಡೆ ಹೊಂಟಿವಿ. ನೋಡ್ರಪ್ಪ ಹೆಂಗದ ವ್ಯೂ. ಮುಂಜಾನೆ ಬಂದಾಗ ಫುಲ್ ಕತ್ತಲಿತ್ತು, ಏನೋ ಗೊತ್ತಾಗಿಲ್ಲ. ಈಗ ನೋಡತ್ತೀವಿ ಪೂರಾ ಫಾರ್ಮಿಂಗು, ಪೂರಾ ಎಲ್ಲ ಕಡೆ ತೋಟ ಎಲ್ಲ ನಾವು ಮೂರು ನೆನಪಂತಂಗಿಲ್ಲ ಊರಾಗೆಲ್ಲ. ಏನಿದೆ ಅಂದ್ರಿ ನೀವು, ಇಂಥ
ಹಳ್ಳಿ ಊರನ್ನ ಹೋಗೋತೀವಿ ಹೋಗಬೇಕು. ಯಾಕಂದ್ರೆ ಯಾವಾಗ ಏನು ಜಂಪ್ ಬರ್ತೋ ಎಲ್ಲಿ ಗುರಿ ಬರ್ತೋ ನಾಯಿ ಬರ್ತೋ ಎಲ್ಲಿ ಬರಲ್ಲ. ಜಂಪ್ ಬಾಕಿ ಟೈಮ್ ನೋಡ್ರಿ ಇವನಾಗ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಷ್ಟು. ನೋಡಿರಿ ಹಳ್ಳಿ ಲೈಫ್ ಅಂತಂದ್ರೆ ಇಂಥವು ಸಣ್ಣ ಎಲ್ಲ ಮಿಸ್ ಮಾಡ್ಕೋತೀವಿ ನಾವು. ಈ ಥರ ಮೊದಲ ಎಲ್ಲ ಹಿಂಗೆ ಇದ್ರೊಳಗೆಲ್ಲ ಬಿಟ್ಟು ಹೋಗ್ತಿದ್ವಿ. ಈಗ ಇಲ್ಲೆಲ್ಲ ಹಿಂಗೆ ಹೋಗೋ ಚಾನ್ಸ್ ಸಿಗಲ್ಲ. ನಮ್ಮ ಸಿಟಿದಾಗ ಬೆಂಗಳೂರು ಅಂತ ದೊಡ್ಡ ಸಿಟಿಗಳ ಹಿಂಗೆಲ್ಲ ಯಾರು ಸಿಗ್ತಾರೆ. ಇವ್ರೇನು ನೋಡ್ರಿ ಹಾಂ ಏನು ರೀ ಅಪ್ಪ ವಿಧಾನಸೌಧನಾ ಕಾಲೇಜಾ? ಏನಪ್ಪ ಒಳ್ಳೆ ಮೆಹಲ್ ಈಗ ನೆಕ್ಸ್ಟ್ ಇಲ್ಲಿ ಫ್ಲೈಓವರ್ ಬರುತ್ತಾ. ಫ್ಲೈಓವರ್ ಇದು ಯಾವುದಪ್ಪ ಅಂತಂದ್ರೆ ಬೆಂಗಳೂರು ಹೈದರಾಬಾದ್ ಫ್ಲೈಓವರ್. ಬೆಂಗಳೂರು ಹೈದರಾಬಾದ್ ಹೈವೇ. ಈ ಫ್ಲೈಓವರಿಗೆ ನಾವು ಏರ್ಬೇಕಿಲ್ಲಿ. ಏರ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು 10 ಕಿಲೋಮೀಟ್ರ್ ಏನೋ ಅದ. ಈಗಪ್ಪ ಇದೇನು ರೋಡ್ ಖರಾಬ್ ಅದು. ಸೊ ಗೈಸ್ ಇದು ಬಂದುಬಿಟ್ಟು ಬೆಂಗಳೂರು ಹೈದರಾಬಾದ್ NH ಚಿಕ್ಕಬಳ್ಳಾಪುರ ಬರುತ್ತೆ. ಇಲ್ಲಿ ಒಂದು ದಿವಸ ಕಡೆಯಿಂದ ಹೋಯ್ತು ಇವಾಗ ಅಷ್ಟೇ. ಅದೆಲ್ಲ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡ್ರಿ ನಮ್ಮ ಶಾಬಾದ್ ತರಿಸಿ ಶಾಬಾದ್ ಬಂದು ನಮಗೆ ನೋಡಿದ್ರೆ ಏನೇನೋ ಬರ್ತೀವಿ ಶಾಬಾದ್ ಎಲ್ಲ ಗೊತ್ತಿಲ್ಲ. ವೈಟ್ ಸ್ಟೋನ್ಸ್ ಗಾಡಿ ಲಿಂಕ್ ಮಾಡೋಕೆ ಭಾರಿ ಅಯ್ಯೋ ಹೈವೇದಾಗ ಇವೆಲ್ಲ ಅಂದರೆ ಕೇರ್ಫುಲ್ಲ ಮಾಡಬೇಕು. ಮಾಡಿ ಡಬ್ಬ ಹೋಗೋದು. ದ ಆರ್ಟ್ ಆಫ್ ಯೋಗ ಈಶಾ ಫೌಂಡೇಶನ್ ನೋಡಿ. ಎಷ್ಟು ದಿನ ಆಯ್ತು ಬರ್ಕೋಬೇಕಂತ ಅಂದೆ. ಇವತ್ತು ಬಂದಿನಪ್ಪ. ಇಷ್ಟೆಲ್ಲ ಆದಮೇಲೆ ಇದೊಂದು ಫೋಟೋ ತೆಕ್ಕೋಬೇಕಲ್ಲ, ಮತ್ತು ಮಿಸ್ ಆಗುತ್ತಾ. ಆಮೇಲೆ ಹೀಗೆ ತಗೊಂಡು ಇವ್ರು ಇಲ್ಲಿ ಮೇಂಟೈನ್ ಭಾರಿ ಮಾಡ್ಯಾರ ನೋಡ್ರಿ. ಗಾಡಿ ರೋಡೆಲ್ಲ ಭಾರಿ ಮಾಡ್ಯಾರ. ಬಟ್ ಅಲ್ಲಿಂದ ಮೇನ್ ರೋಡಿನ ಇಲ್ಲಿ ತನಕ ಬರೋಂಗಿಲ್ಲ. ಅಲ್ಲಿಂದ ಇಲ್ಲಿ ತನಕ ಬಂದಿವಿ ನಾವು. ಇಲ್ಲಿ ಹಂಗೆ ಮಾಡಬೇಕು. ರೋಡಿನ ಭಾರಿ ಮೇಂಟೈನ್ ಮಾಡ್ಯಾರ. ನೆಚ್ಚಿಬೇಕು. ಇದು ಒಂದು ಟರ್ನ್ ಮಾಡೋಕ್ಕೆ ಎಲ್ಲ ಹಿಂಗೆ ರೋಡ್ ಮತ್ತು ಎಲ್ಲ ಟರ್ನ್ ಮಾಡಿ ಭಾರಿ ಬರುತ್ತೆ. ಅದು ಇಂಥವು ಗಾಡಿ ಸ್ಕೂಟಿ ಅಂದ್ರೆ ಮತ್ತು ಕಾಲು ಹಚ್ಚಿ ಹೋಗಲ್ಲ. ನೋಡಿರಿ ಇಲ್ಲಿ ಪರ್ವತಗಳಿಂದ ಪೂರ ನಡೆಸ್ಬೇಕಂತಂದ್ರೆ ಒಂದು ಸಣ್ಣದಾಗಿ ಒಂದು ಗಾಡಿ ನಡೆಸ್ಬೇಕಪ್ಪ ಅಂತ ಆಗ್ತಿತ್ತು. ಯಾಕೋ ಈಗ ನಮ್ಮ ಗಾಡಿ ನಾವು ಒಬ್ಬರೇ ಪೂರ ಮಾಡತ್ತೀವಿ ಎಲ್ಲ ಆಶೀರ್ವಾದ. ನೋಡ್ರಿ ಅವನು ಇಳಿದ್ಮೇಲೆ ನಮ್ಮ ಕಾಣಿಸ್ತಿರ್ತಾನೆ. ಗೈಸ್ ಇಲ್ಲೊಂದು ಗಾಡಿ ನಿಲ್ಸಿದ್ವಿ. ಇಲ್ಲಿ ನೋಡಿ ಈಶಾ ಫೌಂಡೇಶನ್ ವ್ಯೂ ಬರುತ್ತೆ. ಕಾಣಿಸ್ತಿದ್ದೀರ ನಂಗೆ ಗೊತ್ತಿಲ್ಲ, ಬಟ್ ಮೇ ಬಿ ಕಾಣಿಸಲ್ಲ ನಿಮಗೆ. ಇಲ್ಲಿಂದ ಸಕ್ಕತ್ತಾಗಿದೆ ವ್ಯೂ. ನಾನು ನಮ್ಮ ಗಾಡಿ ನಿಂತಿದ್ವಿ ಇಲ್ಲಿ. ಹಿಂಗೆ ಹೋದರೆ ಮುಂದೆ ಹೋದರೆ ಅಲ್ಲಿ ಈಶಾ ಫೌಂಡೇಶನ್ ಅಷ್ಟೇ. ಇಲ್ಲಿ ನೋಡಿರಿ ಈಶಾ ಫೌಂಡೇಶನ್ ಎಂಟರ್ ಹಾಕಿ ನಾವು ಮೊದಲೇ ಎಲ್ಲ ದುಕಾನು ಇದೇನು ಪಕ್ಕರ ಆಗಿದ್ದೆ ಇರಾಕ ಇಲ್ಲಿ ಬರೋದಕ್ಕೇ. ಅಲ್ಲಿ ನೋಡ್ರಪ್ಪ ಯಾವ್ದಾರ ಹಂಗೆ ಅದು ಕಾಣಿಸ್ತಿರ್ತದೆ. ಇಲ್ಲಿ ನಮಗೆ ತೀರ ಮುನ್ನ ಫುಲ್ ಮೈಯೆಲ್ಲ
ಯಾ ಎಷ್ಟಣ್ಣ? 20. ಫೋನ್ಪೇ ಮಾಡಲ ಕ್ಯಾಶ್? ಹಾಂ 100ನೇ. ಫೈನಲಿ ಎಲ್ಲ ಮುಗಿಸ್ಕೊಂಡ್ವಿ ಇವತ್ತಿನ ದಿನ. ನಮ್ಮ ಲಾಸ್ಟು ನೋಡ್ತಿರ್ಬೋದು ನೀವು, ಇಲ್ಲಿಗೆ ಬಂದಿರೋದು. ಸೊ ಡನ್ ಫಾರ್ ದ ಡೇ. मिलेंगे अगला, तब तक के लिए गुड नाइट. ಅದ ನಮ್ಮ ಊರಾಗ ಶಾಬಾದ್ ಹತ್ರ ಬರ್ತೀವಿ. ಶಾಬಾದ್ ಹತ್ರ ಅಂತದು ಹಿಂಗೆ ಐತ್ರಿ ಪೂರ ಎಲ್ಲ ಊರಾಗೆಲ್ಲ ಹಂಗೆ ಅದಾವ ನೋಡಿರಿ. ಬೆಂಗಳೂರು 48 ಕಡೆ 1 ಕಿಲೋಮೀಟ್ರ್ ಕಡೆ ಹೀಗಾಗಿ ನೋಡಿರಿ ಬೈಕರ್ಸ್ ಹೆಂಗೆ ಪರ್ಫೆಕ್ಟಾಗಿ ಫುಟ್ಬಾಲ್ಸ್ ಹೆಂಗೆ ಮಾಡ್ಲಿಕ್ಕೆ ನೋಡಿರಿ. ಇಲ್ಲಿ ಅವ್ರಿಗೆ ನಾವು ಫಾಲೋ ಮಾಡೋಣಂತ. ಮೊದಲು ಕರೆಕ್ಟ್ ಏನೇನು ಬೈಕರ್ಸ್ ಪೂರ ಪರ್ಫೆಕ್ಟ್ ಬೈಕರ್ಸರ 4 ಜನ ಕರೆಕ್ಟ್ ಗ್ರೂಪ್ದಾಗ ಹೊಂಟ್ರ. ಒಬ್ಬೊಬ್ಬರು ಲೀಡ್ ಮಾಡ್ಕೊಂಡು ಹೊಂಟ್ರ. ಒಬ್ಬ ಮುಂದೆ ಹೋಗಿ ಒಬ್ಬನಿಗೆ ಸ್ಲೋ ಮಾಡಿ ಅಂತ ಹೇಳ್ತಾನೆ. ಈಗ ಒಬ್ಬ ಈ ಕಡೆ ಬಾ ಅಂತ ಹೇಳ್ತಾನೆ, ಒಬ್ಬ ಈ ಕಡೆ ಇಂಡಿಕೇಟರ್ ಹಾಕಿರ್ತಾನೆ. ಎಷ್ಟು ಪರ್ಫೆಕ್ಟಾಗಿ ಹೊಂಟ್ರ ನೋಡ್ರಿ. ಹಂಗೂ ನಮ್ದೊಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕನ್ನೋದು ಒಂದು ಆಸೆ. ನೋಡೋಣ ಯಾರು ಸಿಗ್ತಾರೆ. ಇದೊಂದು ಸಕ್ಕದಾಗಿರೋದು ಪಾಪ. ಅಲ್ಲಿ ಭಾರಿ ಮಾಡಿದ್ರು ಅವಾಗೆ ಇದೊಂದು ಕೈ ಮಾಡೋದು. ಸೊ ಈಗ ನಾವು ಬೆಂಗಳೂರು ಕಡೆ ಹೋಗ್ತಿದ್ದೀವಿ. ನೋಡ್ಬೇಕು ಏನಾಗುತ್ತೆ, ನೋಡೋಣ ಬನ್ನಿ. ಏರ್ಪೋರ್ಟ್ ಟೋಲ್ ಇದು. ಏನು ನೋಡಿರ್ಬೋದು, ಬೈಕರ್ಸಿಗಂತೂ ಯಾವುದು ಏನೋ ಟೋಲ್ ಇರಲ್ಲ, ಏನಿರಲ್ಲ. ಅದು ಒಂದು ಸ್ವಲ್ಪ ಏನೋ ನಮ್ಮ ಇದ್ದದ್ರೊಳಗೆ ಪ್ರಾಫಿಟ್. मामा कलेक्शन जोर भाई, मामा कलेक्शन जोर भाई. ಎಲ್ಲ ಹಿಂಗೆ ಎಲ್ಲ ಕಡೆ ಅತಿ ಸೇಫಾಗಿ ಹೆಲ್ಮೆಟ್ ಹಾಕೊಂಡು ನಡೆಸ್ಬೇಕು. ನೋಡಪ್ಪ ಹೆಂಗೆ ನಡೆದು ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತದ. ಇನ್ನೂ ಒಂದು 10 ವರ್ಷ ಇಲ್ಲ ಜಲ್ದಿ ಆಗ್ತದೆ. ಇನ್ನೊಂದು 2 ವರ್ಷ ಆಗ್ರೆ ಆಗ್ಬೇಕಂತ ಅನ್ಕೋತೀನಿ. ನೋಡಿದ್ರೇನೋ ಅನ್ಸಲ್ಲ 2 ವರ್ಷ ಆತಂತ. ಗೊತ್ತಿಲ್ಲ ಏನು ಮಾಡ್ತಾನೋ ಅಣ್ಣ ಅಂದ್ರೆ ಯಾರಣ್ಣ ಗೊತ್ತಿಲ್ಲ. ಬೈ ಫರಾರಿ ಶೋರೂಮ್ ಬೈ ಸಣ್ಣವ್ರು ಇದಾಗಿನ್ರಿ ಅಂತ ನೋಡ್ಬೇಕಂತ ಇರೋಣ. ನೋಡೋಣ ಬೈ 2 ಕಾರವ ಫರಾರಿ ಶೋರೂಮ್ ಬೈ ಫರಾರಿ. ಗೈಸ್ ಮತ್ತೆ ಬಂದು ಇಲ್ಲೇ ಈಗ ಅಷ್ಟೆಲ್ಲ ಅಲ್ಲಿಂದ ಇಲ್ಲಿಗೆ ಬರೋತನ ಒಂದೇ, ಇಲ್ಲಿಂದ ನಾವು ಮನೆಗೆ ಹೋಗ್ತೀವಲ್ಲ ಅದೇ ಒಂದೇ ಅಂತ ಅನ್ಬೇಕಾಗತ್ತೆ. ಮತ್ತು ಏನಿಲ್ಲ ನೋಡ್ರಿ, ಸಾಕು ಇಲ್ಲಿಂದ ಈಗ ಮನೆಗೆ ಹೋಗೋದೇ ಹರಣದ. ಅಲ್ಲಿಂದ ಇಲ್ಲಿ ತಾನೇ ಏನೋ ಬಂದ್ವಿ ಜೋಶಾಗಿ. ಈಗ ಇಲ್ಲಿಂದ ಏನು ಮನೆಗೆ ತಾನು ಹೋಗ್ತೀವಲ್ಲ ಅದೇ ಖರೆ, ಅದೇ ನಿಮ್ದು ಏನಂತಾರೆ ರೈಡ ಟೆಸ್ಟ್ ಎಲ್ಲ ಒಂದೇ. ಮತ್ತು ಬಂದು ಇಲ್ಲೇ ಇದೆ ಒನ್ ಆಫ್ ದ ಬೆಸ್ಟ್ ಟ್ರಾಫಿಕ್ ಸಿಗ್ನಲ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಅನ್ನೋದು. ಇಲ್ಲೇ ಬಂದು ಸಾಕಾದ್ವಿ. ಮತ್ತು ಯಾವುದಪ್ಪ ಅಂತ ಇದು ಗೊತ್ತಂದ್ರೆ ಕಮೆಂಟ್ ಹಾಕಿ ಅಂದ್ರಪ್ಪ. ನೀವು ಹೆಬ್ಬಾಳ ಫ್ಲೈಓವರ್ ಹಾಟತನ ನಾವು ಬೆಂಗ್ಳೂರೊಳಗೆ ಇನ್ನೂ ಬಂದೇ ಇಲ್ಲ ಅಂತ ಅರ್ಥ. ಇದು ಇನ್ನೂ ಔಟ್ಸ್ಕರ್ಟ್ಸ್ ಎಲ್ಲನೇ ಹೆಬ್ಬಾಳ ಫ್ಲೈಓವರ್ ಇದು ಹಾಡಿದ ಮೇಲೆ ಅಪ್ಪ ಏನೋ ಬಂದೆವು ಬೆಂಗ್ಳೂರು. ಇನ್ನೂ ಮತ್ತು ಹಿಂಗೆ ಹೋದ್ರೆ ನಮಗಿನ್ನೂ ಮನೆಯವ್ರು ಸಿಗ್ತಾವ. ಅಂತೂ ಇಂತೂ ನಮ್ಮ ಬೆಂಗ್ಳೂರು ಕಂಟ್ರಿ ಆದ್ವಪ್ಪ. ಇಷ್ಟೆಲ್ಲ ಟ್ರಾಫಿಕ್ ಸಿಗ್ಲಿತ್ತು ಅಂದರೆ ಇದು ನಮ್ಮ ಬೆಂಗ್ಳೂರ. ಅಂದ್ರೂ ಟ್ರಾಫಿಕ್ದಾಗ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅಲ್ಲಿಗ ಅಷ್ಟೆಲ್ಲ ಚಂದ ಆರಾಮ್ ಸ್ಪೀಡಾಗಿ ಹೋಗಿ ಅಂತ ಇಲ್ಲಿ ನಮಗೆ ಗುಡ್ಡರ್ಕೊತ ಹೋಗಂದ್ರೆ ಒಲ್ಲಾಗುತ್ತಾ. ಏನೋ ಮಾಡ್ಲಿಕ್ಕಾಗಲ್ಲ ಫ್ರೀ. ಮತ್ತು ಹಿಂಗೆ 2 ಬರೋದೇ ಇರ್ತದೆ.
ಹೋಗ್ತೀವಿ ಅವತ್ತು 0 to 100 ಹೋಗೋದು ಇಂಪಾರ್ಟೆಂಟ್ ಅಲ್ಲ ರೀ. ನೀವು 100 ಐತ 0ದಾಗ ಬಂದು ಹೆಂಗೆ ಕಂಟ್ರೋಲ್ ಮಾಡ್ತೀರ ಅಂತೀರಲ್ಲ, ಅದು ಇಂಪಾರ್ಟೆಂಟ್. ಅದು ಅಂತಾರೆ ಸ್ಕಿಲ್ಲ. ರೇಸ್ ಏನು ಎಲ್ಲರೂ ಮಾಡ್ತಾರೆ. ಸಣ್ಣ ಪಾರ್ಕ್ ಕೊಟ್ಟರೆ ಅವನು ಗುರ್ರ ಅಂತ ರೇಸ್ ಮಾಡ್ತಾನೆ, 100 ಏನೋ 200 ಓದ್ತಾನೆ. ಆ 200ನಾಗ ಇದ್ದಾಗ ನಿಮ್ದು ಏನೋ ಮಿಸ್ಲೀಡ್ ಆದಾಗ ನೀವು ಹೆಂಗೆ ಡೌನ್ಫಾಲ್ ಮಾಡಿ ಶಿಫ್ಟ್ ಡೌನ್ ಮಾಡಿ ಇದು ಮಾಡ್ತಿರಲ್ಲ, ಅದು ನಿಮ್ಮದು ಸ್ಕಿಲ್ಲ. ಗೇಮು ಇಲ್ಲೇ ಆಡ್ತಾರೆ ನೋಡಿರಿ. ಫಸ್ಟ್ ಟೈಮ್ ನೋಡೋಕ್ಕೆ ನಾ ಗೋಲ್ ಗೇಮ್ ಆಡೋದು ಯಾರೇ ಲೈವ ಬರೀ ಪಿಕ್ಚರ್ದಾಗ ಅಲ್ಲಿ ನೋಡಿದ ಭಾರಿ ಆಡ್ತಾರಲ್ಲ ಗೋಲ್ ಗೇಮ್. ए भाई भाई हाड़ा अण्णा ओला हाड़ा हच्ಕೊಂಡ ನಿಮಗೆ ನಮ್ಮ ಬೆಂಗಳೂರು ವಿಧಾನಸೌಧ ತೋರಿಸ್ತೀನಿ ಬರ್ರಪ್ಪ. ವಿಧಾನಸಭಾ ಅಲ್ಲ, ವಿಧಾನಸೌಧ. ವಿಧಾನಸೌಧ ಅಂದರೆ ಹೆಚ್ಚಿಗೆ ಟ್ರಾಫಿಕ್ ಆಗೈತಲ್ರಿ ಅಪ್ಪ. ವಿಧಾನಸೌಧನಾಗ ಎಷ್ಟು ಚಂದ ಇರ್ತದೆ ಟ್ರಾಫಿಕ್.